ಶಿರಾನಗರದ ಸರ್ಕಾರಿ ಬಾಲಕರ ಪ್ರೌಢಶಾಲೆಯಲ್ಲಿ ಮಕ್ಕಳೊಂದಿಗೆ ಸಂವಾದ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಕರ್ನಾಟಕ ರಾಜ್ಯ ಮಕ್ಕಳ ಹಕ್ಕು ರಕ್ಷಣಾ ಆಯೋಗ, ಸ್ಥಳೀಯ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ, ತಾಲೂಕು ಆಡಳಿತ, ತಾಲೂಕು ಪಂಚಾಯತ್, ಪೊಲೀಸ್ ಇಲಾಖೆ ಹಾಗೂ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ ತುಮಕೂರು ಇವರ ಸಂಯುಕ್ತಾಶ್ರಯದಲ್ಲಿ ಆಯೋಜಿಸಲಾಗಿದ್ದ ಸಂವಾದ ಕಾರ್ಯಕ್ರಮದಲ್ಲಿ ಮಕ್ಕಳ ರಕ್ಷಣೆ ಮತ್ತು ಕಲ್ಯಾಣಕ್ಕೆ ಸಂಬಂಧಿಸಿದ ವಿವಿಧ ಇಲಾಖೆಗಳು ಒಂದೇ ವೇದಿಕೆಯಲ್ಲಿ ಸೇರಿ ವಿದ್ಯಾರ್ಥಿಗಳೊಂದಿಗೆ ನೇರ ಸಂವಾದ ನಡೆಸಿದರು. ಮಕ್ಕಳ ಹಕ್ಕುಗಳ ಬಗ್ಗೆ ಅರಿವು ಮೂಡಿಸುವುದು, ಮಕ್ಕಳ ಸಮಸ್ಯೆಗಳನ್ನು ಆಲಿಸುವುದು ಮತ್ತು ಶೈಕ್ಷಣಿಕ ವಾತಾವರಣದಲ್ಲಿ ಅವರು ಎದುರಿಸುತ್ತಿರುವ ಸವಾಲುಗಳಿಗೆ ಸ್ಥಳದಲ್ಲಿಯೇ ಪರಿಹಾರ ಸೂಚಿಸುವುದು ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶವಾಗಿತ್ತು. ಕಾರ್ಯಕ್ರಮದಲ್ಲಿ ಶಾಲಾ ಮಕ್ಕಳು ಮತ್ತು ಕಲಿಕಾ ಪರಿಸರ, ಪೌಷ್ಟಿಕ ಆಹಾರ, ಸುರಕ್ಷತಾ, ಲೈಂಗಿಕ ದೌರ್ಜನ್ಯ ತಡೆಯುವಿಕೆ, ಪೋಕ್ಸೋ ಕಾಯ್ದೆ ಮತ್ತು ತಮ್ಮ ಹಕ್ಕುಗಳ ಬಗ್ಗೆ ಮುಕ್ತವಾಗಿ ಪ್ರಶ್ನೆಗಳನ್ನು ಕೇಳಿದರು. ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ಅಧಿಕಾರಿಗಳು ಮಕ್ಕಳ ಕುಂದುಕೊರತೆಯನ್ನು ಆಲಿಸಿದರು ಮತ್ತು ಮಕ್ಕಳನ್ನ ಶೋಷಣೆಯಿಂದ ರಕ್ಷಿಸುವ ಕಾನೂನು ಕ್ರಮಗಳ ಬಗ್ಗೆ ತಿಳಿಸಿದರು. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಅಧಿಕಾರಿಗಳು ಮಕ್ಕಳ ಪೌಷ್ಟಿಕತೆ, ಅಂಗನವಾಡಿ ಸೇವೆಗಳ ಬಳಕೆ ಮತ್ತು ಬಾಲಕಾರ್ಮಿಕರ ಪದ್ಧತಿ ನಿರ್ಮೂಲನೆ ಕುರಿತು ವಿವರಿಸಿದರು. ಶಾಲಾ ಶಿಕ್ಷಣ ಇಲಾಖೆಯ ಅಧಿಕಾರಿಗಳು ಗುಣಮಟ್ಟದ ಶಿಕ್ಷಣ ಮತ್ತು ಮಕ್ಕಳ ಸ್ನೇಹಿ ವಾತಾವರಣ ನಿರ್ಮಾಣಕ್ಕೆ ಒತ್ತು ನೀಡಿದರು. ಸಂವಾದದ ಕೊನೆಯಲ್ಲಿ ಮಕ್ಕಳು ವ್ಯಕ್ತಪಡಿಸಿದ ಪ್ರಮುಖ ಸಮಸ್ಯೆಗಳಿಗೆ ತ್ವರಿತವಾಗಿ ಸ್ಪಂದಿಸುವ ಮತ್ತು ಮಕ್ಕಳ ಹಕ್ಕುಗಳ ರಕ್ಷಣೆಗೆ ಸಂಬಂಧಿಸಿದಂತೆ ಇಲಾಖೆಗಳ ನಡುವೆ ಹೆಚ್ಚಿನ ಸಹಕಾರ ಮತ್ತು ಸಮನ್ವಯತೆಯನ್ನ ಸಾಧಿಸುವ ನಿರ್ಣಯ ಕೈಗೊಳ್ಳಲಾಯಿತು. ಸಂವಾದ ಕಾರ್ಯಕ್ರಮವನ್ನು ವಿದ್ಯಾರ್ಥಿಗಳಲ್ಲಿ ತಮ್ಮ ಹಕ್ಕುಗಳ ಬಗ್ಗೆ ಹೆಚ್ಚಿನ ಅರಿವು ಮೂಡಿಸಲು ಮತ್ತು ಆತ್ಮವಿಶ್ವಾಸವನ್ನು ಹೆಚ್ಚಿಸಲು ಒಂದು ಉತ್ತಮ ವೇದಿಕೆಯಾಯಿತು. ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ಸದಸ್ಯರಾದ ಡಾಕ್ಟರ್ ತಿಪ್ಪೇಸ್ವಾಮಿ, ಕೆಟಿ ತಹಶೀಲ್ದಾರ್ ಹಾಗೂ ದಂಡಾಧಿಕಾರಿ ಆನಂದ್ ಕುಮಾರ್, ನಗರ ಠಾಣೆಯ ರೇಣುಕಾ ಯಾದವ್ ಹಾಗೂ ಅಧಿಕಾರಿಗಳು, ಶಿಕ್ಷಕರು, ಶಾಲಾ ಆಡಳಿತ ಮಂಡಳಿ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಅಂದ್ರೆ ಖಾಸಗಿ ಶಾಲೆಯಲ್ಲಿ ಎಷ್ಟೊಂದೆಲ್ಲ ಇಶ್ಯೂ ಇದ್ದು ಇದನ್ನ ನಾವು ನೋಡಿದಾಗ ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಕೂಡ ಈಗ ಅಗತ್ಯ ಮೂಲಭೂತ ಸೌಕರ್ಯಗಳನ್ನ ಒದಗಿಸಬೇಕಾದ ಸರ್ಕಾರದ ಆದ್ಯ ಜವಾಬ್ದಾರಿ. ಅದೇ ರೀತಿ ಖಾಸಗಿ ಮ್ಯಾನೇಜ್ಮೆಂಟ್ಗಳು ಕೂಡ ಒಂದು ಶಾಲೆಯನ್ನು, ಶೈಕ್ಷಣಿಕ ಸಂಸ್ಥೆಯನ್ನು ನಡೆಸಬೇಕಾದ್ರೆ ಮಿನಿಮಮ್ ಕಂಡೀಷನ್ಸ್ ಏನು ಫುಲ್ಫಿಲ್ ಮಾಡಬೇಕು ಅಂತ ಅವರು ಹೇಳಿ ಒಪ್ಕೊಂಡಿರ್ತಾರೋ ಅದನ್ನು ಕಡ್ಡಾಯವಾಗಿ ಫುಲ್ಫಿಲ್ ಮಾಡಬೇಕಾದಂಥ ಜವಾಬ್ದಾರಿ ಆಯಾ ಶಿಕ್ಷಣ ಸಂಸ್ಥೆ ಮುಖ್ಯಸ್ಥರದಾಗಿರುತ್ತೆ. ಅದನ್ನು ಮೇಲುಸ್ತುವಾರಿ ಮಾಡುವ ಜವಾಬ್ದಾರಿ ಆ ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳವ್ರದ್ದಾಗಿರುತ್ತೆ. ಇದು ಒಟ್ಟು ಜವಾಬ್ದಾರಿ ಆ ಜಿಲ್ಲೆ DDP ಅವರು. ಈಗ ಅನುಮತಿ ಪ್ರಾಧಿಕಾರ ಯಾರು? ಅನುಮತಿ ಕೊಡ್ಬೋದು ಅಂತ ಶಿಫಾರಸು ಮಾಡುವಂಥದ್ದು BEO ಮಾಡ್ತಾರೆ. ಆದರೆ ಅನುಮತಿ ಕೊಡೋರು ನಮ್ಮ ಆಯುಕ್ತರು ಮತ್ತು ಕೆಳಗಡೆ DDP ಅವರು ಅನುಮತಿ ಕೊಡುವಂಥದ್ದು. ಇವನ್ನೆಲ್ಲ ಗಮನಿಸಬೇಕಾಗಿರುವಂಥ ಜವಾಬ್ದಾರಿ ಅವ್ರದ್ದು. ಬಟ್ ನಿಯಮಾವಳಿಗಳಲ್ಲಿ ಯಾವ್ಯಾವ ವರ್ಷಗಳು ಪ್ರಾರಂಭ ಮಾಡಿರ್ತಾರೆ ಅನ್ನೋದ್ರ ಮೇಲೆ ಕೆಲವು ನಿಯಮಗಳಲ್ಲಿ ವ್ಯತ್ಯಾಸಗಳಿರ್ತವೆ. ಎಷ್ಟು ವರ್ಷದಿಂದ ಹಿಂದಿರೋರ್ಗೆ ಏನು ಅಂತ ನಾನು ಖಂಡಿತ ಇದಕ್ಕೆ ನೀನು ಈಗಾಗಲೇ ಹೇಳಿದಾಗೆ ಸ್ಕೂಲ್ 1-to-1 ಸ್ಕೂಲ್ ಈ ತಾಲೂಕಿಂದ ಏನು ನಮ್ಮ ಸಮಸ್ಯೆ ಬಂದಿದೆ 1-to-1 ಶಾಲೆ ಬಗ್ಗೆ ಚರ್ಚೆ ಮಾಡಿ ಆ ಸಂಬಂಧಪಟ್ಟಂಗೆ BEO ಅವರಿಂದ ಒಂದು ಎಕ್ಸ್ಪ್ಲನೇಷನ್ ಆಯೋಗ ತಗೊಳುತ್ತೆ. ಸಂಬಂಧಪಟ್ಟಂತೆ ಎಕ್ಸ್ಪ್ಲನೇಷನ್ ಆಧರಿಸಿ ಆಯೋಗ ಶಿಕ್ಷಣ ಇಲಾಖೆ ಆಯುಕ್ತರಿಗೆ ಶಿಫಾರಸು ಮಾಡುತ್ತೆ. ಖಾಸಗಿ ಶಾಲೆಯಲ್ಲಿ ವಾಹನಗಳು ಏನಿದೆ, ಈಗ ಆಟೋಗಳಾಗಲಿ ಮತ್ತು ಬಸ್ಸಸ್ ಆಗಲಿ ಕುರಿ ಮಂದಿ ತುಂಬಿದಂಗೆ ತುಂಬಿರೋದು ಸರ್ಕಾರಗಳಿಗೆ. ಆ ಬ್ಯಾಗ್ಗಳು ಈಚೆ ಬರ್ತದೆ, ಅವೇರ್ನೆಸ್ ಇಲ್ಲ ಸರ್. ಈಗ ಖಾಸಗಿ ಶಾಲೆಗಳ ವಾಹನಗಳಲ್ಲಿ ಎಷ್ಟು ಜನ ಕರ್ಕೊಂಡು ಹೋಗಬೇಕು, ಆ ವಾಹನದ ವ್ಯವಸ್ಥೆ ಹೇಗಿರಬೇಕು, ದಾಖಲೆ ಹೇಗಿರಬೇಕು, ಅಲ್ಲಿರೋ ಸಿಬ್ಬಂದಿಗಳ ಪ್ಯಾಟ್ರನ್ ಏನಿರಬೇಕು, ಸಿಬ್ಬಂದಿಗಳ ಹಿನ್ನೆಲೆ, ಇದೆಲ್ಲದಕ್ಕೂ ಗೈಡ್ಲೈನ್ಸ್ ಇದೆ ನಮ್ಮಲ್ಲಿ. ಇದನ್ನು ಸರಿಯಾಗಿ ಫಾಲೋ ಆಗ್ತಾ ಇದೆಯಾ ಇಲ್ವಾ ಅಂತ ಚೆಕ್ ಮಾಡೋದಕ್ಕೆ ನಾನು 3 ಇಲಾಖೆಯ ಅಧಿಕಾರಿಗಳಿಗೆ ಸೂಚನೆ ಮಾಡಿ. 1 BEO ಅವರು, 2 ಪೊಲೀಸು, 3ನೇದು ಆಯಾ ಖಾಸಗಿ ಶಿಕ್ಷಣ ಸಂಸ್ಥೆಯ ಮುಖ್ಯಸ್ಥರು ಮತ್ತು ಪ್ರಾಂಶುಪಾಲರು ಯಾರಿದ್ದಾರೆ ಶೈಕ್ಷಣಿಕ ವರ್ಷದ ಆರಂಭದಲ್ಲೇ ಇಂಥದ್ದೊಂದು ಸಭೆಯನ್ನು ಕರೆದು ಈ ಸಮಸ್ಯೆಗಳನ್ನು ಬಗೆಹರಿಸ್ಕೋಬೇಕು ಅಂತ ಹೇಳಿದ್ದೀವಿ. ಅದು ಎಷ್ಟು ಮಟ್ಟಿಗೆ ಆಗಿದೆಯೋ ಗೊತ್ತಿಲ್ಲ. ಬಟ್ ಇವತ್ತು ನಾನು ನೇರವಾಗಿ ಅವರಿಬ್ಬರು ತಹಶೀಲ್ದಾರ್ವರೆಗೂ ಮತ್ತು ಪೊಲೀಸ್ನವ್ರಿಗೂ BEO ಅವರು ಇವತ್ತು ಅನುಮತಿ ಪಡ್ಕೊಂಡು ಇವತ್ತು ಬೇರೆ ಮೀಟಿಂಗ್ ಇದೆ, ಅವರು DC ಆಫೀಸಲ್ಲಿ ಹೋಗಿದ್ದಾರೆ. ಇವರಿಬ್ಬರಿಗೆ ನಾನು ಇವತ್ತು ಸೂಚನೆ ಕೊಟ್ಟಿದ್ದೀನಿ, ಕಡ್ಡಾಯವಾಗಿ ಸಭೆ ಕರಿಬೇಕು ಅಂತ. ಖಂಡಿತ ಅಂಥದ್ದು ಯಾವುದೇ ಬಂದರೆ ಮುಲಾಜಿಲ್ಲದೆ ಕ್ರಮ ತೆಗೆದುಕೊಳ್ಳೋಕೆ ಕಮಿಷನ್ ಹೇಳುತ್ತೆ. ಯಾವುದಾದ್ರೂ ಬೇಕಾದ್ರೆ ಸ್ಪೆಸಿಫಿಕ್ ಇಂಥದ್ದು ಅಂತ ಏನಾದ್ರು ನಿಮಗೆ ಗೊತ್ತಿದ್ರು ವೈಯಕ್ತಿಕವಾಗ್ಲೂ ಹೇಳಿ, ಪರವಾಗಿಲ್ಲ. ಸಾರ್ವಜನಿಕವಾಗದಿದ್ರು ಸೂಕ್ತ ಕ್ರಮ ತಗೊಳ್ಳೋಕೆ 100% ಶಿಫಾರಸು ಮಾಡ್ತೀವಿ. ಎಷ್ಟೋ ಸ್ಕೂಲ್ ಬಸ್ ಡ್ರೈವರ್ಗಳು ಒಂದೇ ಹೋಗ್ತಾರೆ. ಇಲ್ಲ, ಈ ಒಟ್ಟು ರಸ್ತೆ ಸುರಕ್ಷತೆ ವಿಷಯದಲ್ಲಿ ಶಾಲೆಯವರು ಅನುಸರಿಸಬೇಕಾದ ಕ್ರಮ ಮಾತ್ರ ಕಡ್ಡಾಯವಾಗಿ ಮಾಡಬೇಕಾಗತ್ತೆ. ಇದು ಮಕ್ಕಳ ಜೀವದ ಪ್ರಶ್ನೆ. ಅಲ್ಲಿ 100 ಮಕ್ಕಳು ಒಂದು ದಿನದಲ್ಲಿ ಪ್ರಯಾಣ ಮಾಡ್ತಾರೆ. ಮಕ್ಕಳ ಜೀವದ ಜೊತೆ ಚೆಲ್ಲಾಟ ಆಡೋಕ್ಕೆ ಸಾಧ್ಯವೇ ಇಲ್ಲ. ಅಂಥ ಯಾವುದೇ ಪ್ರಕರಣಗಳು ಕೂಡ ಕಡ್ಡಾಯವಾಗಿ ಆಯೋಗಕ್ಕೆ ಏನಾದರೂ ಗಮನಕ್ಕೆ ಯಾರಾದರೂ ದೂರು ಸಲ್ಲಿಸಿದ್ರೆ ನಿರ್ದಿಷ್ಟವಾಗಿ ಅವ್ರ ಮೇಲೆ ಶಿಸ್ತು ಕ್ರಮ 100ಕ್ಕೆ 100 ಆಯೋಗ ಶಿಸ್ತು ಕ್ರಮ ತೆಗೆದುಕೊಳ್ಳುತ್ತೆ ಖಂಡಿತ. ಮಕ್ಕಳೊಂದಿಗೆ ಸಂವಾದ ಕಾರ್ಯಕ್ರಮ ಮಾಡಿದ್ದೀರಾ? ಸಕ್ಸಸ್ಫುಲ್ ಆಗಿದೆಯಾ ಸರ್?
ನೋಡಿ, ಇವತ್ತು ಭಾಳ ನನಗೆ ಖುಷಿ ಇರೋದೇನೆಂದರೆ, ಸುಮಾರು ಇದು ನಾನು ಮಕ್ಕಳೊಂದಿಗೆ ಸಂವಾದ ಮಾಡ್ತಾ ಇರುವ 3ನೇ ಜಿಲ್ಲೆ ಕಳೆದ 15 ದಿನದಲ್ಲಿ. ಈ 31 ಜಿಲ್ಲೆಯಲ್ಲೂ ಈ ಸಂವಾದ ಆಗ್ತಾ ಇದೆ, ಇಡೀ ತಿಂಗಳು ಫುಲ್ ನಡೆಯುತ್ತೆ. ಇದು ಫಸ್ಟ್ ಟೈಮ್ ಇಲ್ಲಿ ಆಗಿರುವಂಥದ್ದು. ಮೋರ್ ದ್ಯಾನ್ ಒಂದು 25 ಮಕ್ಕಳು ಇವತ್ತು ಪ್ರಶ್ನೆ ಕೇಳಿದ್ದಾರೆ. ತುಂಬ ವೆರೈಟಿ ಪ್ರಶ್ನೆ ಕೇಳಿದ್ದಾರೆ. ಮೂಲಭೂತ ಸೌಕರ್ಯಗಳು ಪ್ರಶ್ನೆ ಕೇಳಿದ್ದಾರೆ, ಸುರಕ್ಷತೆ ಬಗ್ಗೆ ಪ್ರಶ್ನೆ ಕೇಳಿದ್ದಾರೆ, ಶಿಕ್ಷಣದ ಬಗ್ಗೆ ಪ್ರಶ್ನೆ ಕೇಳಿದ್ದಾರೆ, ಕ್ರೀಡೆ ಬಗ್ಗೆ ಪ್ರಶ್ನೆ ಕೇಳಿದ್ದಾರೆ, ಹೆಲ್ತ್ ರಿಲೇಟೆಡ್ ಪ್ರಶ್ನೆ ಬಂದಿದೆ, ಶಾಲೆಯ ಮೂಲಭೂತ ಸೌಕರ್ಯಗಳಾದಂಥ ಕುಡಿಯೋ ನೀರು, ಶೌಚಾಲಯ, ಕಾಂಪೌಂಡ್ ರಿಲೇಟೆಡ್ ಪ್ರಶ್ನೆಗಳು ಬಂದಿದೆ. ಇದನ್ನೆಲ್ಲವೂ ಕೂಡ ನಡಾವಳಿಯನ್ನು ಮಾಡಿಕೊಂಡು ಕಡ್ಡಾಯವಾಗಿ ಇಲಾಖಾವಾರು ಪ್ರಶ್ನೆಗಳನ್ನು ವಿಂಗಡಿಸಿ ಆಯಾ ಇಲಾಖೆಯವರು ಈ ಪ್ರಶ್ನೆಯನ್ನು ತೆಗೆದುಕೊಂಡು 1 ತಿಂಗಳ ಒಳಗಾಗಿ ಆ ಮಕ್ಕಳಿಗೆ ಕೇಳಿರುವಂಥ ಪ್ರಶ್ನೆಗಳಿಗೆ ಸೂಕ್ತ ಕ್ರಮ ತೆಗೆದುಕೊಂಡು ಕೈಗೊಂಡ ಕ್ರಮದ ವರದಿಯನ್ನು 30 ದಿನಗಳಲ್ಲಿ ಆ ನಂತರ ಕಮಿಷನ್ಗೆ ತರಿಸ್ಕೊಳ್ಳುವಂಥ ಒಂದು ಕೆಲಸ ಮಾಡುತ್ತೆ. ಇದರಲ್ಲಿ ಬಂದಿರೋ ಕೆಲವು ಪಾಲಿಸಿ ವಿಷಯಗಳಿದೆ. ಉದಾಹರಣೆಗೆ ಸೋಷಿಯಲ್ ಸೈನ್ಸ್ ಸಬ್ಜೆಕ್ಟಲ್ಲಿ ಅತಿ ಹೆಚ್ಚು ಸಿಲೆಬಸ್ ಇಟ್ಟಿರೋದ್ರಿಂದ ಮಕ್ಕಳ ಮೇಲೆ ಒತ್ತಡ ಜಾಸ್ತಿ ಆಗ್ತಿದೆ ಅನ್ನೋದು ಬಂದಿದೆ. ಇದು ತಳಮಟ್ಟದಲ್ಲಿ ಅಡ್ರೆಸ್ ಮಾಡೋ ವಿಷಯ ಅಲ್ಲ. ಇದನ್ನು DSCRT ಡೈರೆಕ್ಟ್ರಿಗೆ ಮತ್ತು ಈ ಶಿಕ್ಷಣ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಯವರಿಗೆ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗ ಸೂಕ್ತ ಸೂಚನೆಯನ್ನು ಕೊಡುತ್ತೆ ಈ ಬಗ್ಗೆ. ಮ್ಯಾಮ್, ನಿಮ್ಮ ಜೀಪ್ 10 ನಿಂದ 11 o'clock ಒಳಗಡೆ 2 ರೌಂಡ್ ಮಾಡುತ್ತೆ. ಅದಾದ್ಮೇಲೆ ತಿರ್ಗಾ ಶುರು ಆಯ್ತು. ಬೀಟ್ನವ್ರನ್ನ ಕಳಿಸ್ತೀವಿ ಅಲ್ಲಿಗೆ. ಎವ್ರಿಡೇ ನಾನೇ ಹೋಗ್ತಾ ಇದ್ದೀನಿ, ನಾನೇ ರೌಂಡ್ಸ್ ಮಾಡಿ ಅಲ್ಲಿರೋರೆಲ್ಲ ಕಳಿಸ್ತಾ ಇದೀವಿ. ಮತ್ತೆ ಏನಾದ್ರು ನಾವು ಹೋದ್ಮೇಲೆ ಬರ್ತಾರೆ ಅಂತಂದ್ರೆ ನೀವು 112 ಕಾಲ್ ಮಾಡ್ಬೋದು. ನಮ್ಮಲ್ಲಿ ಹೋಟ್ಲಲ್ಲೆಲ್ಲ ಹೊರಗಡೆ ಬೀಗಾಗಿ ಒಳಗಡೆ ಇಷ್ಟೆಲ್ಲ ಮಾಡ್ತಾ ಇರ್ತಾರೆ. ಆಯ್ತು, ಅದನ್ನ 112 ಕಾಲ್ ಮಾಡಿ, ನಮ್ಗಾದ್ರೂ ಕಾಲ್ ಮಾಡಿ. ನಾವು ರೆಗ್ಯುಲರ್ ಹೋಗ್ತಾ ಇದೀವಿ ಆ ಕಡೆ. ನಾವು ಬಂದಾದ್ಮೇಲೆ ಮತ್ತೆ ಓಪನ್ ಮಾಡ್ತಾರಂದ್ರೆ 112 ಬರುತ್ತೆ ತಿಳಿಸಿ, ಇಲ್ಲ ಮತ್ತೆ ಬೀಟ್ನವ್ರದ್ದು ನಾವು ಅಲ್ಲಿಗೆ ಮತ್ತೆ ಕಳಿಸ್ತೀವಿ. ಏನಾದ್ರೂ ಗೊತ್ತಾಯ್ತಾ ಉಳಿಯುತ್ತೆ ನಿಮಗೆ ಯಾರು ಆನ್ಸರ್ ಮಾಡಲಿಕ್ಕೆ ಮತ್ತೆ ಇಂಥದೊಂದು ಸ್ಟೇಜ್ನ ಕೊಡ್ತಾರ? ನಿಮ್ಮ ಮೇಷ್ಟ್ರು ಹೇಳಿದ್ರು, ನಾವ್ ಹೇಳಿದ್ವಿ, ಅಧ್ಯಕ್ಷರು ಹೇಳಿದ್ರು, ಎಲ್ಲರೂ